ವಿಶೇಷವಾಗಿ ನಾವು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಸಮಿತಿಯ ವತಿಯಿಂದ ಅಂದರೆ ಬಹುಜನ ಸಮಾಜ ಪಕ್ಷವನ್ನು ತೊರೆದು ಹೊಸ ಪಕ್ಷವನ್ನು ನಿರ್ಮಿಸಿದಂಥ ಮಾನ್ಯ ಮಾರಸಂದ್ರ ಮುನಿಯಪ್ಪಾಜಿ ಹಾಗೂ ಗೋಪಿನಾಥ್ಜಿ ಮತ್ತು ಆರ್ ಮುನಿಯಪ್ಪಾಜಿ ಅವರು ದೊಡ್ಡ ನಿರ್ಣಯ ತೆಗೆದುಕೊಂಡು ಒಂದು ದಾಪುಗಾಲನ್ನಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬೀದರ್ ಜಿಲ್ಲೆಗೆ ಒಂದು ಸಿಂಹಪಾಲು ಅಂದರೆ ಸುಮಾರು ಒಂದು 6 ಜನರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಬೀದರ್ ಜಿಲ್ಲೆಗೆ ನನ್ನನ್ನು ಕೂಡ ಬೀದರ್ ಜಿಲ್ಲಾ ಸಂಯೋಜಕರನ್ನಾಗಿ ಒಂದು ಹುದ್ದೆಯನ್ನು ಕೊಟ್ಟು ಅವರು ನಮಗೆ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಈ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಮತ್ತು BJP JDS ಎಲ್ಲ ಪಕ್ಷಗಳು ತಮ್ಮನ್ನು ತಾವೇ ಒಂದೇ ನಾಣ್ಯದ 2 ಮುಖಗಳಂತೆ ಮಾಡಿಕೊಂಡು ಎಲ್ಲರೂ ಒಂದೇ ಥರದ ಕೆಲಸಗಳು ಮಾಡುವಾಗ ದಲಿತರು, ಹಿಂದುಳಿದ ವರ್ಗದವರು, SC ST OBC ಮೈನಾರಿಟಿ ಮತ್ತು ಕ್ರಿಶ್ಚಿಯನ್ ಸಮಾಜದವರು ಎಲ್ಲರೂ ತುಳಿತಕ್ಕೊಳಗಾಗಿದ್ದಾರೆ. ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸುವುದಕ್ಕೋಸ್ಕರ ಬೀದರ್ ಜಿಲ್ಲೆಯಲ್ಲಿ ಉತ್ತಮವಾದಂಥ ಒಂದು ರಿಸಲ್ಟನ್ನು ಕೊಡೋದಕ್ಕೋಸ್ಕರ ನಾವೆಲ್ಲರೂ ಪಣ ತೊಟ್ಟಿದ್ದೇವೆ. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದಂಥ ಸತ್ಯದೀಪ್ ಹಾವ್ನೂರ್ ಸರ್ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಮ್ಮ ದತ್ತು ಭಂಡಾರಿ ಸರ್ ಮತ್ತು ಇನ್ನು ಅನೇಕ ಜನ ಮುಖಂಡರು ನಾವೆಲ್ಲರೂ ಕೂಡಿ ಇನ್ನೊಂದು ಮೀಟಿಂಗನ್ನು ತಗೊಂಡು ನಾವು ತೀರ್ಮಾನಗೊಳಿಸಿ ಮತ್ತೊಂದು ಪ್ರೆಸ್ ಮೀಟ್ ಮಾಡೋಕ್ಕೆ ನಾವು ನಿರ್ಣಯಿಸಿದ್ದೇವೆ ಮತ್ತು ತಮ್ಮೆಲ್ಲರಿಗೂ ಈ ಸಮಯದಲ್ಲಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಜೈ ಭೀಮ್ ಬಂಧುಗಳೇ, ಮೊಟ್ಟ ಮೊದಲಿಗೆ ನಮ್ಮ ಪತ್ರಕರ್ತರಾದವರಿಗೆ ಪೂರ ಧನ್ಯವಾದ ಕೊಡ್ತೀನಿ. ಯಾಕಂದರೆ ಇವತ್ತು ಬೆಳಗ್ಗೆನೇ ಬಂದು ಒಂದು ಬೈಟ್ ತೊಗೊಳ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಎಲ್ಲ ಮಹಾಪುರುಷರನ್ನು ವಂದಿಸುತ್ತಾ ನಾವು ಸುಮಾರು 2-3 ದಿವಸದಿಂದ ಬೆಂಗಳೂರಲ್ಲಿ ಇದ್ದಿದ್ದೇವೆ. ಯಾಕೆಂದರೆ ಬಹುಜನ ಸಮಾಜ ಪಕ್ಷವನ್ನು ತೊರೆದು ಮಾನ್ಯ ಮಾರಸಂದ್ರ ಮುನಿಯಪ್ಪ ಅವರು ಸ್ವಲ್ಪ ಅನಿವಾರ್ಯತೆ ಕಾರಣದಿಂದ ಆ ಪಕ್ಷವನ್ನು ಬಿಟ್ಟು ಹೊಸ ಪಕ್ಷವನ್ನು ಸೃಷ್ಟಿ ಮಾಡಿದ್ದಾರೆ. ಆ ಪಕ್ಷದ ಹೆಸರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಂತೇಳಿ 9ನೇ ತಾರೀಕು ಸುಮಾರು ಇಲ್ಲ ಅಂತಂದರೆ 25ರಿಂದ 26 ಜಿಲ್ಲೆಗಳಲ್ಲಿ ಭಾಗಿಯಾಗಿದ್ದಾವೆ. 25ರಿಂದ 26 ಜಿಲ್ಲೆಗಳು ಭಾಗಿಯಾಗಿದ್ದು 25-26 ಜಿಲ್ಲೆಗಳ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಸತತ ದುಡಿತಕ್ಕಂಥ ಕಾರ್ಯಕರ್ತರನ್ನು ಗುರುತಿಸಿ ಒಳ್ಳೆ ಪೋಸ್ಟ್ಗಳನ್ನು ಹುದ್ದೆಗಳನ್ನು ಅವರಿಗೆ ಕೊಟ್ಟು ಅವರಿಗೆ ಒಳ್ಳೆ ಪಕ್ಷ ಕಟ್ಟಬೇಕಂಥೇಳಿ ಅವ್ರಿಗೆ ಹುದ್ದೆ ಕೊಟ್ಟಿದ್ದು ಅದು ಪರವಾಗಿ ಕೆಲಸ ಮಾಡ್ತಾರಂಥೇಳಿ ಅವ್ರ ಆಸೆದಂತೆ ನಾವು ನಡೆದು ಇದು ನೋಡ್ಕೊತೀವಿ. ಬಿಕಾಸ್ ನಮಗೂ ಕೂಡ ಇವತ್ತು ನನ್ನನ್ನು ಗುರುತಿಸಿ ಪಕ್ಷ ಬಹುಜನ ಸಮಾಜ ಪಾರ್ಟಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಒಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಕ ಮಾಡೋದಕ್ಕಾಗಿ ನಾನು ಕೋಟಿ ಧನ್ಯವಾದ ಸಲ್ಲಿಸ್ತೇನೆ ಮಾನ್ಯ ಮಾರಸಂದ್ರ ಮುನಿಯಪ್ಪ ಸಾಹೇಬರಿಗೆ. ಅದೇ ರೀತಿ ನಮ್ಮ ರಾಜ್ಯ ಸಂಯೋಜಕರಾದಂಥ ಆರ್ ಮುನಿಯಪ್ಪ ಸಾಹೇಬರು ಕೂಡ ನಾನು ಅನಂತ ಕೋಟಿ ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಸಂಯೋಜಕರಾದ ಮಾನ್ಯ ಎಂ ಗೋಪಿನಾಥ್ ಸಾಹೇಬರು ಕೂಡ ಅವರಿಗೆ ಅನಂತ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಮಾನ್ಯ KV ವಾಸು ಅಣ್ಣ ಅವರಿಗೂ ಕೂಡ ನಾನು ಅನಂತ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ನಮ್ಮ ಶಾದ್ರಕ್ ಪಾಸ್ಟರ್ ಅವರು ಜಿಲ್ಲಾ ಸಂಯೋಜಕರಾಗಿ ನೇಮಕವಾಗಿದ್ದಾರೆ, ಅವರಿಗೂ ಕೂಡ ಅನಂತ ಧನ್ಯವಾದ ತಿಳಿಸ್ತೀನಿ. ನಾನು ಮುಂದೆ ಬರ್ತಕ್ಕಂಥ ದಿನಗಳಿಗೆ ಒಳ್ಳೆ ಕಾರ್ಯ ನಿರ್ವಹಿಸ್ತಾರೆ ಅವರು ಕೂಡ ಅಂಥೇಳಿ ಅವ್ರ ಕ್ರಿಶ್ಚಿಯನ್ ಕಮಿಟಿಯನ್ನು ಪಕ್ಷಕ್ಕೆ ಜೋಡಿಸೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಂತ ಅನ್ಕೋತೀನಿ. ಅದೇ ರೀತಿ ಮಾನ್ಯ ದತ್ತಪ್ಪ ಭಂಡಾರಿ ಅವ್ರಿಗೆ ಕೂಡ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಮಾನ್ಯ ಮಾರಸಂದ್ರ ಮುನಿಯಪ್ಪ ಸಾಹೇಬರು. ಅವರು ಕೂಡ ಪಕ್ಷ ಕಟ್ಟ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ನಮ್ಮ ಮಾನ್ಯ ಫರೋಜ್ ಕುರೇಶಿ ಅಂತೇಳಿ ಮಾರಸಂದ್ರ ಮುನಿಯಪ್ಪ ಸಾಹೇಬರು ಇವರನ್ನು ಗುರುತಿಸಿ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಹಾಗೂ ಬೀದರ್ ನಾರ್ತ್ ಇನ್ಚಾರ್ಜ್ ಕೂಡ ಇವರನ್ನೇ ನೇಮಕ ಮಾಡಿದ್ದಾರೆ. ಇವರನ್ನು ಮಾರಸಂದ್ರ ಮುನಿಯಪ್ಪ ಸಾಹೇಬರು ಹೇಳಿದ್ದಾರೆ, ಮುಸ್ಲಿಂ ಸಮುದಾಯನ ಹೆಚ್ಚಿನ ಯುವಕರನ್ನು ತಾವು ಸೇರಿಸಬೇಕು ಪಕ್ಷಕ್ಕೆ ಅಂತ ಹೇಳಿ
ಕಟ್ಟುನಿಟ್ಟಲ್ಲಿ ಹೇಳಿದಾರೆ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ ತಿಳ್ಕೊತಾ ಮತ್ತು ಮುಂದೆ ಬರ್ತಕ್ಕಂಥ ಏನು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಏನಿದೇನು ಎಲೆಕ್ಷನ್ ಬರ್ತಾ ಇದೆ ಆ ಎಲೆಕ್ಷನ್ ಪೂರ್ವ ಸಿದ್ಧತೆ ನಾವು ಈಗಲಿಂದೇ ಪ್ರಾರಂಭ ಮಾಡ್ತೀವಿ ಅಂತ ಈ ಮಾಧ್ಯಮ ಮುಖಾಂತರ ತಿಳಿಸ್ತೇನೆ. ಇದೊಂದಿಗೆ ನಾನು ಎರಡು ಮಾತುಗಳನ್ನು ಸಮರ್ಪಣೆ ಮಾಡ್ತೇನೆ. ಜೈ ಭೀಮ್, ಜೈ ಕರ್ನಾಟಕ, ಜೈ ಕರ್ನಾಟಕ.